ಬಿಗ್ ಬಾಸ್ ಮನೆಯಿಂದ ಗೆದ್ದು ತನ್ನ ಮನೆಗೆ ಬಂದಿರುವಂತದ್ದು ಹನುಮಂತ್ ಅವರು ಈಗ ಬೆಳಗ್ಗೆಯಿಂದಲೂ ಕೂಡ ಮೆರವಣಿಗೆಯಲ್ಲಿ ಭಾಗಿಯಾಗಿಸಿ ಈಗ ಮನೆಗೆ ಬಂದ್ರು. ಈಗ ಬಿಗ್ ಬಾಸ್ ಮನೆಯಿಂದ ಸ್ವಂತ ಮನೆಗೆ ಬಂದಿರಿ, ಎಷ್ಟು ಮಿಸ್ ಮಾಡ್ಕೊಂಡಿದ್ರಿ ನಿಮ್ಮ ಮನೆ? ನೀ ಗದ್ದಲ್ದಕ್ಕೆ ಏನು ಆಮೇಲೆ ಎಷ್ಟು ಬೇಜಾರು ಮನೆಗೆ ಬಂದ್ರೆ ಖುಷಿ ಆಗ್ತದೆ ನೋಡ್ರಿ, ಭಾರಿ ಖುಷಿ ಆಗತೈತಿ. ಎಷ್ಟೊಂದು ಜನ ಬಂದಾರ, ಭಾರಿ ಅಂದ್ರೆ ಭಾರಿ ಖುಷಿ ಆಗತೈತಿ. ಬಿಗ್ ಬಾಸ್ ಮನ್ಯಾಗ ಇದ್ದಿ 3 ತಿಂಗಳ ಇದ್ದೆ, ಇವತ್ತು ನಮ್ಮ ಮನೆಗೆ ಬಂದೀನಿ. ಭಾರಿ ಅಂದ್ರೆ ಭಾರಿ ಖುಷಿ ಆಗೈತಿ. ಇಷ್ಟೊಂದು ಜನ ಬಂದಾರ, ಪ್ರೀತಿ ಇಟ್ಕೊಂಡ ಅವರಿಗೆ ತುಂಬಿರೋದು ಧನ್ಯವಾದಗಳು. ಭಾಳ ಖುಷಿ ಆಗತ್ತೆ. ಈಗ ಇನ್ನೂವರೆಗೂ ಊಟ ಮಾಡಿಲ್ಲ, ಬೆಳಗ್ಗಿಂದ 10 ಗಂಟೆಯಿಂದ ನೆತ್ಕೊಂಡೇ ಇದ್ರಿ. ಈ ಅಭಿಮಾನ ನೋಡಿ ನಾನೇನೋ ಸಾಧನೆ ಮಾಡಿದೀನಿ ಅನಿಸ್ತಾ ಇದೆ. ಹ್ಞೂನ್ರಿ, ಬೆಳಿಗ್ಗೆ 1-2 ಚಪಾತಿ ತಿಂದಿದ್ದೆ ಅಲ್ಲಿ ನಮ್ಮ ಅಣ್ಣನ ಮನ್ಯಾಗ. ಬೆಳಗಿಂದ ಗಾಡಿಯಾಗ ನಿಂದ್ರಿಸಿದ್ರು, ತಳಗ ಇಳಿಸಿಲ್ಲ. ಈಗ ಕಾರ್ಯಕ್ರಮ ಮುಗಿಸಿ ಮನೆಗೆ ಬಂದೀನಿ, ಇನ್ನೂ ಊಟ ಮಾಡಿಲ್ಲ. ಇವ್ರನ್ನೆಲ್ಲ ನೋಡಿದಾಗ ಹೊಟ್ಟಿನ ತುಂಬೋಗೈತಿ ನನಗೆ. ಇಷ್ಟೊಂದು ಪ್ರೀತಿ ಅವ್ರು ಮಾಡೋ ಪ್ರೀತಿ ನೋಡಿ ಹೊಟ್ಟಿನ ತುಂಬೈತ್ರಿ. ಈಗ ಅವ್ವ ಒಳಗೆ ರೊಟ್ಟಿ ಮಾಡ್ಯಾರ, ಈಗ ರೊಟ್ಟಿ ತಿನ್ನಕ್ ಹೋಗ್ಬೇಕು, ಆದ್ರೂ ಬಿಡ್ತಾ ಇಲ್ಲ. ಮತ್ ತಿಂತೀನಿ, ಆಮೇಲೆ ತಿಂತೀನಿ. ಎಲ್ಲ ಜನ ಪ್ರೀತಿಯಿಂದ ಬಂದಾರ ದೂರದಿಂದ, ಅವ್ರಿಗೆಲ್ಲ ಮಾತಾಡಿಸಿ ಆಮೇಲೆ ಊಟ ಮಾಡಿ. ಒಂದ್ಸಾರಿ ಅಭಿಮಾನಿಗೋಸ್ಕರ ಯಾವೋ ಕಪ್ ತಂದ ನೀವು ಅಭಿಮಾನಿಗಳ ಅಭಿಮಾನಿ ಅಲ್ಲ, ನೀನೇ ಕೇಳಾಕತ್ತಿ. ಇವರೇ ಕೇಳಾಕತ್ತಾರ್ರಿ. ಥ್ಯಾಂಕ್ ಯು, ಹೇಳ್ತೀನಿ. ಯಾವೇ ಬಿಗ್ ಬಾಸ್ ಕಪ್ ತಂದೀನಿ ಬೇ. ಥ್ಯಾಂಕ್ ಯು, ಧನ್ಯವಾದ. ಇದಿಷ್ಟು ಬಿಗ್ ಬಾಸ್ ವಿನ್ನರ್ ಹನುಮಂತ್ ಅವರ ಮಾತು. ಖುಷಿಯಿಂದ ಈಗ ಮನೆಗೆ ಬಂದಿರುವಂತದ್ದು. ಯಾವೇ ಈ ಕಪ್ಪು ಈ ಸಾರಿ ನಮ್ದೇ ಅಂತ ಹೇಳಿ ಹನುಮಂತು ಹೇಳಿದ್ರು. ಅದೇ ರೀತಿ ಏನು ಬಿಗ್ ಬಾಸ್ ಮನೆಯ 11ರ ಕಪ್ಪನ್ನ ಎತ್ಕೊಂಡು ಈಗ ಮನೆಗೆ ಬಂದಿರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಅಭಿಮಾನಿಗಳು 10 ಗಂಟೆಯಿಂದ ಕೂಡ ತೆರೆದ ವಾಹನದಲ್ಲಿ ಮೆರವಣಿಗೆಗೆ ಬಂದಿದ್ರು. ಹೊಟ್ಟೆ ಹಸಿರು ಕೂಡ ಇಷ್ಟೆಲ್ಲ ಜನ ಬಂದಿದ್ರಲ್ಲ, ಇದೇ ನನಗೆ ಹೊಟ್ಟೆ ತುಂಬಿದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಬಿಗ್ ಬಾಸ್ ಮನೆಯಲ್ಲಿ ರೊಟ್ಟಿ ತಿನ್ನುವ ಆಸೆ ಆಗಿದೆ ಅಂತ ಹೇಳಿದ್ರು. ಆದ್ರೆ ತಾಯಿ ರೊಟ್ಟಿ ಎಣಗಾಯಿ ಪಲ್ಯ ಮಾಡಿಟ್ರು ಕೂಡ ಅಭಿಮಾನಿಗಳು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಳಗಡೆ ಊಟ ಮಾಡ್ಲಿಕ್ಕೂ ಆಗ್ತಿಲ್ಲ. ಇಷ್ಟರ ಮಟ್ಟಿಗೆ ನಾನು ಕರ್ನಾಟಕ ಜನರ ಮನ ಗೆದ್ದಿದ್ದೇನೆ ಅಂತಂದ್ರೆ ನನಗೆ ಹೆಮ್ಮೆ ಆಗ್ತಾ ಇದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಜೊತೆಗೆ ಭಜನಾ ಸಂಘ ಏನಿತ್ತು, ಊರಲ್ಲಿರುವಂತಹ ಭಜನಾ ಸಂಘ, ಅದೇ ಭಜನಾ ಸಂಘದ ಮೂಲಕನೇ ಇಷ್ಟೆತ್ತರ ಮಟ್ಟಕ್ಕೆ ಬೆಳೆದಿದ್ದು. ಅವರ ಸ್ನೇಹಿತರು ಕೂಡ 5 kg ಕೇಕ್ ಅನ್ನ ತಂದು ಅದರ ಮೇಲೆ ಸ್ನೇಹಿತನ ಹೆಸರು ಬರೆದು ದೋಸ್ತ ನೀ ಗೆದ್ದು ಬಾ ದೋಸ್ತ ಅಂತೇಳಿ ಏನು ಪ್ರಾರ್ಥನೆ ಮಾಡ್ಕೊಂಡಿದ್ದು. ಅದೇ ರೀತಿ ಈಗ ದೋಸ್ತ ನೀ ನಮ್ಮ ಜೊತೆಗಿರೋ ಅನ್ನುವಂತ ನಿಟ್ಟಿನಲ್ಲಿ ಹೇಳುವ ಮುಖಾಂತರ ಒಟ್ಟೆ ಬಿಗ್ ಬಾಸ್ ಮನೆ ಏನು ಹನುಮಂತನ ಮನೆ ಏನಿದೆ ಸ್ವಂತ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿರುವಂತದ್ದು. ಒಟ್ಟಾರೆ ಹನುಮಂತ ಕರುನಾಡ ಕಣ್ಮಣಿ ಅಂತೇಳಿ ಈ ಭಾಗದ ಜನರು ಮತ್ತು ಈ ಏನ್ ಬಿಗ್ ಬಾಸ್ಗೆ ವೋಟ್ ಮಾಡಿದ್ರು ಆ ಸಂದರ್ಭದಲ್ಲಿ ಅವರೆಲ್ಲ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಫಕೀರ್ವಾಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.